ಟಿವಿ ಜೊತೆ ಇದ್ದರೆ ಯಶವಂತಪುರ ಶಾಸಕ ಹಾಗೂ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು. ಸೋಮಶೇಖರ್ ಅವರೇ, ಯಾವಾಗ ಗೊತ್ತಾಯ್ತು ನಿಮಗೆ ಬಿಜೆಪಿ ನಿಮ್ಮನ್ನು ಉಚ್ಚಾಟನೆ ಮಾಡಿದೆ ಅಂತ? ಬೆಳಗ್ಗೆ 10:30ಗೆ ಮೊಬೈಲ್ ನೋಡ್ತಾ ಇದ್ದೆ, ಅವಾಗ ಲೆಟರ್ ಬಂದಿತ್ತು, ಅವಾಗ ಗೊತ್ತಾಯ್ತು. ಉಚ್ಚಾಟನೆ ಮುನ್ನ ನಿಮ್ಗೇನಾದ್ರೂ ಮಾಹಿತಿ ಬಂದಿತ್ತ? ಉಚ್ಚಾಟನೆ ಮಾಡ್ತಾ ಇದೀವಿ ಅಥವಾ ನಿಮ್ಮನ್ನ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು, ಸ್ಪಷ್ಟನೆ ಕೇಳುವಂತ ಏನಾದ್ರು ಮಾಡಿದ್ರ? ಇಲ್ಲ, ಸಸ್ಪೆನ್ಷನ್ ಮಾಡತಕ್ಕಂಥ ಮುಂಚೆ ಒಂದು ನೋಟಿಸ್ ಕೊಟ್ಟಿದ್ರು. ಆ ನೋಟಿಸಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾ ಇದ್ರಿ ಅಂತ ಮೆನ್ಷನ್ ಮಾಡಿದರು. ನಾನು ಯಾವತ್ತೂ ಪಕ್ಷ ವಿರೋಧ ಚಟುವಟಿಕೆ ಮಾಡಲಿಲ್ಲ, ಪಕ್ಷಕ್ಕೆ ಇರಿಸು ಮುರಿಸು ಅಂಥದ್ದು ಯಾವುದೂ ಕೂಡ ಮಾಡಿಲ್ಲ. ಆ ಥರದ್ದು ಯಾವ್ದಾರು ಇದ್ದರೆ ನನ್ನ ಗಮನಕ್ಕೆ ನೀವು ತಗೊಂಡು ಬನ್ನಿ, ಅದಿದ್ದರೆ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ. ಬಟ್ ಈಗ ಆ ಥರದ್ದು ಯಾವುದು ಮಾಡಿಲ್ಲ. ನೀವು ನೋಟಿಸ್ ಕೊಟ್ಟಿದ್ದೀರಿ, ಆ ನೋಟಿಸ್ನ ವಿತ್ಡ್ರಾ ಮಾಡಿ ಅಷ್ಟೇ ನಾನು ಅವರಿಗೆ ರಿಪ್ಲೈ ಕೊಟ್ಟದ್ದು. ಹಾಗಾದ್ರೆ ನೀವು ಕೊಟ್ಟಂತ ಉತ್ತರ ಬಿಜೆಪಿ ಹೈಕಮಾಂಡ್ಗೆ ಶಿಸ್ತಂತಿಗೆ ತೃಪ್ತಿ ತರಲಿಲ್ವಾ? ಹಾಗಾದ್ರೆ ಅಲ್ಲ, ಅವರು ಇಲ್ಲಿಂದ ಏನು ಹೋಗಿರ್ತದೆ, ಇಲ್ಲಿಯ ಲೋಕಲ್ ಲೀಡರ್ಗಳು ಏನು ಹೇಳ್ತಾರೆ ಅದ್ರ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಇವತ್ತು ಎಕ್ಸ್ಪೆಲ್ ಮಾಡಿದ್ದಾರೆ ಅಷ್ಟೇ. ಸ್ವಾಗತ ಮಾಡ್ತೀನಿ. ಈಗ ಮುಂದೇನು ಸರ್? ಈಗ ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ, ನಿಮ್ಮನ್ನು ಮಾತ್ರ ಅಲ್ಲ ಶಿವರಾಮಯ್ಯ ಅವರನ್ನು ಕೂಡ ಉಚ್ಚಾಟನೆ ಮಾಡಿದ್ದಾರೆ. ಇವಾಗ ತಾನೇ ಕೊಟ್ಟಿದ್ದಾರೆ, ಬಹಳ ಸಂತೋಷ. ಅವ್ರೇನು ಡಿಸಿಷನ್ ತೆಗೆದುಕೊಂಡಿದ್ದಾರೆ, ಒಳ್ಳೆ ಡಿಸಿಷನ್ ಅವರದ್ದು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು 2028ಕ್ಕೆ ಚುನಾವಣೆ, ಅಲ್ಲಿಗಂಟ ಇನ್ನು 3 ವರ್ಷ ಅವಕಾಶ ಇದೆ. ಅಲ್ಲಿಗಂಟ ಬೇಕಾದ ಸಮಯ ಇರೋದ್ರಿಂದ ಯೋಚನೆ ಮಾಡ್ತಕ್ಕಂಥದ್ದಿದೆ. ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಚುನಾವಣೆ ಘೋಷಣೆ ಆದಾಗ ಏನು ಮಾಡಬೇಕು ಅಂತ ತೀರ್ಮಾನ ಕ್ಷೇತ್ರದ ಆತ್ಮೀಯರು ಕರೆಸಿ ಒಂದು ಡಿಸೈಡ್ ಮಾಡ್ತೀನಿ. ಉಚ್ಚಾಟನೆ ನಿಮಗೆ ಶಾಕಿಂಗ್ ಏನಲ್ಲ? ನಿಮಗೆ ಬಹುತೇಕ 2 ವರ್ಷ ನಿಮಗೆ ಒಂದು ಈ ನಿರೀಕ್ಷೆ, ನಿಮ್ಮನ್ನ ಒಂದಿನ ಉಚ್ಚಾಟನೆ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ 100% ಉಚ್ಚಾಟನೆ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅನ್ನೋದು ಕುತೂಹಲ ಇತ್ತು ಅಷ್ಟೇನೆ. ಒಟ್ಟಿನಲ್ಲಿ ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು 100% ಗೊತ್ತಿತ್ತು.